ಅಂದರೆ ಈ ರೀತಿಯಾದಂಥ ಆರೋಪವನ್ನು ಯಾಕೆ ಮಾಡ್ತಾ ಇದ್ದಾರೆ, ಏನು ಉದ್ದೇಶ ಇರ್ಬೋದು, ನಿಮಗೇನು ಅನಿಸ್ತಾ ಇದೆ ಅಂತ? ಅದು ನನಗೂ ಗೊತ್ತಿಲ್ಲ ಸರ್. ಅವ್ರು ಯಾಕೆ ಈ ಥರ ಆರೋಪ ಮಾಡ್ತಿದ್ದಾರೆ, ಬೆಸ್ಟ್ ಫ್ರೆಂಡು ಅಂತಾರೆ, ಈ ಥರ ಆರೋಪ ಯಾಕೆ ಮಾಡ್ತಾರೆ ನನಗೆ ಗೊತ್ತಿಲ್ಲ ಸರ್. ಅದನ್ನೆಲ್ಲ ಅವರನ್ನೇ ನೀವು ಕೇಳಬೇಕು. ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರನ್ನೇ ಕೇಳಬೇಕು ಸರ್ ನೀವು. ಈಗ ಅವರು ಒಂದು ಆರೋಪ ಮಾಡ್ತಾ ಇರೋದು, ಇನ್ನೊಂದು ಗಂಭೀರವಾಗಿ ಆರೋಪ ಮಾಡ್ತಾ ಇರೋದು, ನನಗೆ ಬಲವಂತವಾಗಿ ತಾಳಿ ಕಟ್ಟಿದ್ರು, ಒಂದು ಅತ್ಯಾಚಾರ ಮಾಡಿದರು, ಪದೇ ಪದೇ ಅತ್ಯಾಚಾರ ಮಾಡಿದರು, ಒಂದು ಕಾರ್ಯಕ್ರಮಕ್ಕೆ ಹೋದಲ್ಲೇನೂ ಕೂಡ ಮಾಡಿದರು, ಅದಾದಮೇಲೆ ತಾಳಿ ಕಟ್ಟಿದ್ರು, ಹಾಗಾಗಿ ನಾನು ಸುಮ್ಮನಿದ್ದೆ ಅಂತಂತ ಹೇಳಿದರು. ಇತ್ತೀಚೆಗೆ ಒಂದು ಶನಿವಾರ ಮತ್ತೆ ಬಂದು ಮನೆಗೆ ಬಂದು ನನಗೆ ಕೂಡಿಸಿ ಮತ್ತೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಒಂದು ಆರೋಪ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಸರ್? ಈಗ ಅವ್ರು ಯಾರು ಆರೋಪ ಮಾಡ್ತಿದ್ದಾರೆ ಅದು ನೀವು ಅವ್ರ ಹತ್ರನೇ ಕೇಳಬೇಕು ಸರ್. ನನ್ನ ಗಂಡನ ಬಗ್ಗೆ ನನಗೆ ಗೊತ್ತಿರುತ್ತೆ ಅಲ್ವಾ ಸರ್. ಯಾಕಂದರೆ 8 ವರ್ಷದಿಂದ ನಾನು ಸಂಸಾರ ಮಾಡ್ಕೊಬಂದಿರೋದು. ಅದನ್ನು ಏನಂದ್ರೆ ನೀವು ಅವ್ರ ಹತ್ರನೇ ಕೇಳಿ ಸರ್. ನಂಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಈ ಮೊದಲು ಅಂದರೆ ಅವರು 2 ಸರಿ ನಾನು ಪ್ರೆಗ್ನೆಂಟ್ ಆಗಿದ್ದೆ, ಅಬೋಷನ್ ಕೂಡ ಮಾಡಿಸಿದ್ರು, ಮನುನೇ ಬಲವಂತವಾಗಿ ಇದನ್ನು ಅಬೋಷನ್ ಮಾಡಿಸಿ ಅಂತ ಮಾತ್ರೆ ಎಲ್ಲ ಕೊಟ್ಬಿಟ್ಟು ಮಾಡಿಸಿದ್ರು ಅಂತ ಈ ಥರದಲ್ಲಿ ಆರೋಪ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಸರ್? ಅದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ ಸರ್. ಈಗ ನಾನು ನಿಮ್ಮಂಗೆ ಸೇಮ್ ಅವ್ರು ಏನೇನು ಹೇಳ್ತಿದ್ರೆ ಅದು ಇವಾಗಲೇ ಸರ್ ನನಗೆ ಗೊತ್ತು. ಮುಂಚಿದ ಬಗ್ಗೆ ಏನೂ ನನಗೆ ಗೊತ್ತಿಲ್ಲ ಸರ್. ಅಂದರೆ ಅದು ಅಬೋಷನ್ ಆದಂಥ ಸಂದರ್ಭದಲ್ಲಿ ನಾನು ಅವ್ರ ನನ್ನ ಹೆಂಡತಿಗೂ ಈ ವಿಷಯನ ಹೇಳಿದ್ದೀನಿ ಅನ್ನೋದನ್ನು ಮನು ಅವ್ರ ಹತ್ರ ಹೇಳಿದ್ರಂತೆ. ಈಗ ಆರೋಪ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಹೇಳಿದ್ರಂತೆ. ಅದು ಏನಾದರೂ ನಿಮ್ಗೆ ಗೊತ್ತಿತ್ತಾ ಹೇಗೆ? ಅಥವಾ ಇವರಿಬ್ಬರು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಅಥವಾ ಒಟ್ಟಿಗೆ ಇರೋದು, ಸಹಜೀವನ ನಡೆಸ್ತಾ ಇರೋದು ಏನಾದರೂ ನಿಮಗೆ ಗೊತ್ತಿತ್ತಾ? ಸರ್ ಇದೇನು ನನಗೆ ದೇವ್ರನೇ ಗೊತ್ತಿಲ್ಲ ಸರ್. ಯಾಕೆ ನಾವು ಹಳ್ಳಿ ಜೀವನ ಇರೋರು. ಇದೇನು ಈ ಸಿಟಿ ಜೀವನ ನಮಗೆ ಗೊತ್ತಿಲ್ಲ ಸರ್. ಈಗ ರಿಯಾಲಿಟಿ ಶೋಗೆ ಬಂದಮೇಲೆ ನಾವು ಇಲ್ಲಿಗೆ ಬಂದಿರೋದು. ಇದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ ಸರ್. ಆ ಮಹಿಳೆ ಆರೋಪ ಮಾಡ್ತಾ ಇರೋದು ಅಂದರೆ ತಾತನಿಗೆ 2 ಮದುವೆ ಆಗಿತ್ತು, ನನ್ನ ಅಪ್ಪನಿಗೆ 2 ಮದುವೆ ಆಗಿತ್ತು. ಸೊ ಹಾಗಾಗಿ ದೇವರು ನಿನ್ನ ಒಟ್ಟಿಗೆ ಸೇರಿಸಿರ್ಬೋದು, ಅದಕ್ಕೆ ನಂದು ಇದು 2ನೇ ಮದುವೆ ಅಂತಂದು ಹೇಳಿದ್ರಂತೆ ಮನು ಅವ್ರ ಮುಂದೆ. ಸೊ ಇದು ನಿಜಾನ ಹೇಗೆ? ಅವ್ರ ತಾತ ಮತ್ತು ಅವ್ರ ತಂದೆಗೆ 2 ಮದುವೆ ಆಗಿತ್ತು ಸರ್. ಈಗ ಬೆಸ್ಟ್ ಫ್ರೆಂಡ್ ಅಂದಮೇಲೆ ನಮ್ಮ ಜೀವನದಲ್ಲಿ ಏನು ನಡೀತು ಅನ್ನೋದು ಹೇಳ್ಕೋಬೇಕು. ಅವಳ ಜೀವನದಲ್ಲಿ ಏನು ನಡೀತು ಎಲ್ಲ ಹೇಳ್ಕೊತೀವಲ್ವ ಸರ್, ಶೇರ್ ಮಾಡ್ತೀವಿ. ಅವರು ಕೇಳಿರ್ತಾರೆ ನಿಮ್ಮ ತಾತ ಏನು ಹೆಂಗೆ ಅನ್ನೋ ಕೇಳಿದಾಗ ಅವ್ರು ಹೇಳಿರಬಹುದು ಅನಿಸುತ್ತೆ ಸರ್. ಅದು ನನಗೆ ಗೊತ್ತಿಲ್ಲ ಸರ್. ಈಗ ಲಾಯರ್ನ ಭೇಟಿಯಾಗಿದ್ದೀರಾ, ಏನೇನೆಲ್ಲ ದಾಖಲೆಗಳು ಕೊಟ್ಟಿದ್ದೀರಾ? ನಿಮ್ಮ ಹತ್ರ ಏನು ಸಾಕ್ಷಿಗಳಿದೆ? ಮನೋವ್ರನ್ನ ಭೇಟಿಯಾಗಿದ್ದೀರಾ ಹೇಗೆ ಅಂತ? ಸರ್ ನಮ್ಮ ಮನೋವ್ರನ್ನ ಭೇಟಿ ಆಗಿಲ್ಲ. ನಾವು ಲಾಯರ್ಗೆ ನಮ್ಮ ಹತ್ರ ಏನೇನು ಸಾಕ್ಷಿಗಳಿತ್ತು ಅವೆಲ್ಲ ನಾವು ಅವ್ರಿಗೆ ಕೊಟ್ಟಿದ್ದೀವಿ ಸರ್. ಮನುವ್ರಿಗೆ ಅಂದ್ರೆ ಭೇಟಿ ಆಗೋಕ್ಕೆ ಏನು ಸಾಧ್ಯತೆ ಆಯ್ತಾ? ಅಥವಾ ಏನೋ ಮಗು ತಂದೆನ ಏನು ಕೇಳ್ತಾ ಇದೆಯಾ? ಅಥವಾ ನೋಡಬೇಕು ಅಂತ ಏನಾದ್ರು ಕೇಳ್ತಾ ಇದೆಯಾ? ಮನುವ್ರನ್ನ ಹಚ್ಕೊಂಡಿತ್ತು ಮಗು ಹೇಗೆ ಅಂತ? ಅಂದರೆ ಸರ್ ಅವ್ರಿಗೆ ಮಗಳು ಅಂದರೆ ತುಂಬ ಪ್ರಾಣ. ಅವಳು ತುಂಬ ದಿನ ಕೇಳ್ತಾನೆ ಇದ್ದಾಳೆ, ಅಮ್ಮ ಅಪ್ಪ ಇಲ್ಲಿ ಅಂತ. ಯಾಕೆಂದರೆ ಚಿಕ್ಕ ಮಗು, ಈಗಲೇ ಅವಳಿಗೆ ಇದೇನು ಹೇಳ್ಬಾರ್ದು ಅನ್ನೋ ರೀಸನ್ಗೆ ಇಲ್ಲ ಅಮ್ಮ ಅಪ್ಪ ಇಲ್ಲೇ ಹೊರಗಡೆ ಹೋಗಿದ್ದಾರೆ ಈ ಥರ ಹೇಳಿದ್ದೀವಿ. ಅವಳನ್ನೂ ಕರ್ಕೊಂಡೋಗಿ ತೋರಿಸಿಲ್ಲ ಸರ್. ಯಾಕೆ ಕರ್ಕೊಂಡೋಗಿ ತೋರಿಸ್ತಂದರೆ ಅವ್ರು ಯಾವ ಪರಿಸ್ಥಿತಿಯಲ್ಲಿ ಒಳಗಡೆ ಇದ್ದಾರೋ ಗೊತ್ತಿಲ್ಲ. ಇವಳು ದಿನ ಕೇಳೋದು ಇನ್ನೂ ನಮಗೆ ಜಾಸ್ತಿ ಆಗುತ್ತೆ ಸರ್. ಅದಕ್ಕೆ ಕರ್ಕೊಂಡೋಗಿಲ್ಲ, ತೋರಿಸೂ ಇಲ್ಲ ಸರ್. ನಾವು ಹೋಗಿ ಮೀಟ್ ಆಗಿಲ್ಲ. ಎಲ್ಲ ಲಾಯರ್ ಅವ್ರು ನೋಡ್ಕೋತಾ ಇದ್ದಾರೆ. ಒಂದು ಕಡೆ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಆ ಮಹಿಳೆ ಆರೋಪ ಮಾಡ್ತಾರೆ. ಮಹಿಳೆ ಶಿಕ್ಷೆ ಆಗಬೇಕು, ಇದಕ್ಕೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದು ಒಂದು ಕಡೆ ಆದರೆ, ಇದರಿಂದ ಅವ್ರನ್ನ ಪಾರು ಮಾಡಬೇಕು, ಅವ್ರನ್ನ ಆಚೆ ತರಬೇಕು ಕಾನೂನು ಮುಖಾಂತರ ಅಂತ ಕಾನೂನು ಹೋರಾಟ ನಡೆಸಿದ್ದೀರಾ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಆಲ್ರೆಡಿ ಈಗ ತನಿಖೆ ಸ್ಟಾರ್ಟ್ ಆಗಿದೆ. ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದ ಕಾನೂನು ಹೇಳುತ್ತೆ ಸರ್. ಈಗ ನಾವೇ ಎಲ್ಲನೂ ನಿರ್ಧಾರ ಮಾಡೋಕ್ಕಾಗಲ್ಲ ಸರ್. ಯಾರು ತಪ್ಪಿದೆ ಯಾರು ಸರಿ ಇದೆ ಕಾನೂನು ಹೇಳುತ್ತೆ. ನಮ್ಮ ಲಾಯರ್ ಅದಕ್ಕೆ ಏನೇನು ಬೇಕೆಲ್ಲ ಮಾಡ್ತಿದ್ದಾರೆ ಸರ್. ನಿಮಗೇನು ಅನಿಸುತ್ತೆ? ಈ ಮಹಿಳೆ ಈಗ ಇಷ್ಟೆಲ್ಲ ಆರೋಪ ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ಆಡಿಯೋಗಳು ಬಂದಿದೆ, ವಿಡಿಯೋಗಳು ಬಂದಿದೆ. ಸೊ ಇದ್ರ ಬಗ್ಗೆ ಮತ್ತು ಇನ್ನೂ ಅವರ ಹತ್ರ ಸಾಕಷ್ಟು ಸಾಕ್ಷ್ಯಗಳು ಇದೆ, ನಮ್ಮ ಹತ್ರ ಪ್ರೂಫ್ ಇದೆ ಅಂತಲೂ ಹೇಳ್ತಾ ಇದ್ದಾರೆ ಆರೋಪ ಮಾಡಿರ್ತಂಥ ಮಹಿಳೆ. ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟ? ಸರ್ ಇದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ ಸರ್. ಅವ್ರು ಏನೇನು ಪ್ರೂಫ್ ಇಟ್ಕೊಂಡು ಮಾಡಿದಾರೋ, ಏನೇನು ಪ್ರೂಫ್ ಇದೆ ನನಗೆ ಗೊತ್ತಿಲ್ಲ ಸರ್. ಅವ್ರು ಏನೇ ಕೊಟ್ಟರು ನಮ್ಮ ಹತ್ರಲ್ಲೂ ಸ್ವಲ್ಪ ಸಾಕ್ಷಿ ಆಧಾರ ಏನೇನಿದೆ ಎಲ್ಲನೂ ನಾವು ಆಲ್ರೆಡಿ ನಮ್ಮ ಲಾಯರ್ ಅವ್ರಿಗೆ ಕೊಟ್ಟಿದ್ದೀವಿ. ಅವರು ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಸರ್. ನಿಮಗೇನು ಅನಿಸುತ್ತೆ? ಮನು ಈ ವಿಚಾರದಲ್ಲಿ ತಪ್ಪು ಮಾಡಿಲ್ಲ ಸರ್. ಮಾಡಿಲ್ದೋದಕ್ಕೆ ಅಲ್ವ ಸರ್ ಹೆಂಡ್ತಿಯಾಗಿ ನಾನು ಹೋರಾಟ ಮಾಡ್ತಿರೋದು. ನನಗೆ ಜಯ ಸಿಗೋ ಗಂಟ ಹೋರಾಟ ಮಾಡ್ತೀನಿ ಸರ್. ನನ್ನ ಗಂಡಂದು ಇದರಲ್ಲಿ ಯಾವುದೇ ತಪ್ಪಿಲ್ಲ ಸರ್. ನಾನು ಬಿಟ್ಕೊಡಲ್ಲ ಸರ್ ನನ್ನ ಗಂಡನ.